ಮೇ 22ರಂದು ಉತ್ತರಾಖಂಡದ ಮುಖ್ಯಮಂತ್ರಿ ಪುಷ್ಕರಧಾಮಿ ಒಂದು ಹೇಳಿಕೆ ನೀಡಿದರು. ರಸ್ತೆ ಇರೋದು ನಮಾಜ್ ಮಾಡುವುದಕ್ಕಲ್ಲ, ಯಾರೂ ರಸ್ತೆಯಲ್ಲಿ ನಮಾಜ್ ಮಾಡಬಾರದು, ದಾರಿ ಹೋಕರಿಗೆ ತೊಂದರೆ ಮಾಡುವುದನ್ನು ಸಹಿಸುವುದಿಲ್ಲ ಎಂದು ಹೇಳಿದರು. ಇದೀಗ ಉತ್ತರಾಖಂಡದ ವಿಡಿಯೋ ಒಂದು ವೈರಲ್ ಆಗಿದೆ. ಬಿಜೆಪಿ ಕಾರ್ಯಕರ್ತರು ರಸ್ತೆಗೆ ಅಡ್ಡಲಾಗಿ ಪೆಂಡಾಲ್ ಕಟ್ಟುತ್ತಿದ್ದಾರೆ. ಅದಕ್ಕೆ ಬೇಕಾದ ಮರದ ಉಪಕರಣಗಳನ್ನು ರಸ್ತೆಗೆ ನಾಡುತ್ತಿದ್ದಾರೆ. ಉತ್ತರಾಖಂಡದ ಡೆಹ್ರಾಡೂನ್ನಲ್ಲಿ ಈ ಬೆಳವಣಿಗೆ ನಡೆದಿದೆ. ಈ ವಿಡಿಯೋವನ್ನು ಪಂಚಾಯತ್ ರಿಪೋರ್ಟರ್ ಎಂಬ ಉತ್ತರಾಖಂಡದ ಚಾನೆಲ್ ಸಾರ್ವಜನಿಕವಾಗಿ ಹಂಚಿಕೊಂಡಿದೆ. ಬಿಜೆಪಿಯ ಡಬಲ್ ಸ್ಟ್ಯಾಂಡರ್ಡ್ಗೆ ಇದು ಉದಾಹರಣೆ ಎಂದು ಸಾಕಷ್ಟು ಮಂದಿ ಈ ವಿಡಿಯೋಗೆ ಪ್ರತಿಕ್ರಿಯಿಸಿದ್ದಾರೆ. ಮುಸ್ಲಿಮರು ವಾರಕ್ಕೊಮ್ಮೆ ಅಥವಾ ವರ್ಷದಲ್ಲಿ ಒಮ್ಮೆ 5 ನಿಮಿಷ ರಸ್ತೆಯಲ್ಲಿ ನಮಾಜ್ ಮಾಡಿದರೆ ದಾರಿ ಹೋಕರಿಗೆ ತೊಂದರೆ ಆಗ್ತದೆ ಎಂದು ಸರ್ಕಾರ ಹೇಳ್ತದೆ. ಇನ್ನೊಂದು ಕಡೆ ಇದೇ ಸರ್ಕಾರವೇ ರಸ್ತೆಗೆ ಅಡ್ಡಲಾಗಿ ಪೆಂಡಾಲ್ ಕಟ್ಟಿ ದಾರಿ ಹೋಕರನ್ನ ನಿರ್ಬಂಧಿಸುತ್ತದೆ. ಬಿಜೆಪಿಗೆ ಒಂದು ನ್ಯಾಯ, ಇತರರಿಗೊಂದು ನ್ಯಾಯ ಎಂಬುದು ಇದರಿಂದ ಗೊತ್ತಾಗ್ತದೆ ಎಂದು ಅನೇಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಸ್ತೆಯಲ್ಲಿ ನಮಾಜ್ ಮಾತ್ರ ಮಾಡುವುದಲ್ಲ, ಗಣೇಶ್ ಚತುರ್ಥಿ ರಸ್ತೆಯಲ್ಲೇ ನಡೆಯುತ್ತದೆ, ಕೃಷ್ಣಾಷ್ಟಮಿ ರಸ್ತೆಯಲ್ಲೇ ನಡೆಯುತ್ತದೆ, ನವರಾತ್ರಿ ಆಚರಣೆ ರಸ್ತೆಯಲ್ಲೇ ನಡೆಯುತ್ತದೆ. ಉತ್ತರ ಭಾರತದಲ್ಲಿ ಹಲವು ಆಚರಣೆಗಳು ರಸ್ತೆಯನ್ನು ಬ್ಲಾಕ್ ಮಾಡಿಯೇ ನಡೆಯುತ್ತದೆ. ಅದು 5 ನಿಮಿಷ ಅಲ್ಲ, ಗಂಟೆಗಟ್ಟಲೆ ಮತ್ತು ದಿನಗಟ್ಟಲೆ ಈ ರಸ್ತೆ ಬ್ಲಾಕ್ ನಡೆಯುತ್ತದೆ. ಆದರೆ ಇವು ಯಾವುದನ್ನೂ ಬಿಜೆಪಿ ಸರ್ಕಾರ ತಡೆಯುವುದಿಲ್ಲ. ಪರ್ಯಾಯ ದಾರಿಯನ್ನು ಮಾಡಿಕೊಟ್ಟು ಈ ಕಾರ್ಯಕ್ರಮ ರಸ್ತೆಯಲ್ಲಿ ನಡೆಯುವುದಕ್ಕೆ ಅವಕಾಶ ಮಾಡಿಕೊಡುತ್ತದೆ. ಆದರೆ ಮುಸ್ಲಿಮರ 5 ನಿಮಿಷದ ನಮಾಜ್ ಸರ್ಕಾರಕ್ಕೆ ತೊಂದರೆಯಾಗುತ್ತದೆ. ರಸ್ತೆಯಲ್ಲಿ ನಮಾಜ್ ಮಾಡಿದವರನ್ನ ಬಂಧಿಸುತ್ತದೆ. ಮುಸ್ಲಿಂ ದ್ವೇಷವೇ ಇದಕ್ಕೆ ಕಾರಣ ಎಂದು ಅನೇಕರು ಹೇಳಿದ್ದಾರೆ. ಅಂತೂ ಉತ್ತರಾಖಂಡದ ಪಂಚಾಯತ್ ರಿಪೋರ್ಟರ್ ಎಂಬ ಚಾನೆಲ್ ಬಿಜೆಪಿಯ ಡಬಲ್ ಸ್ಟ್ಯಾಂಡರ್ಡ್ ದೇಶದ ಮುಂದೆ ಇಟ್ಟಿದೆ. ಅದು ಹೇಳುವುದು ಒಂದು, ಮಾಡುವುದು ಇನ್ನೊಂದು ಎಂಬುದನ್ನು ತಿಳಿಸಿಕೊಟ್ಟಿದೆ. ಬಿಜೆಪಿಗೆ ರಸ್ತೆ ತಡೆಯನ್ನು ನಿಲ್ಲಿಸುವುದು ಉದ್ದೇಶ ಅಲ್ಲ, ಮುಸ್ಲಿಮರನ್ನ ಟಾರ್ಗೆಟ್ ಮಾಡುವುದೇ ಅದರ ಉದ್ದೇಶ ಎಂಬುದು ಸ್ಪಷ್ಟವಾಗಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE.